ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶಗೌಡ. ಇಲ್ಲಿ 2024 ಮತ್ತು 25ನೇ ಸಾಲಿನ 2 ವರ್ಷಗಳ ಬೀಡ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಬ್ಬರೆಲ್ಲ ಈ ಅಕ್ಟೋಬರ್ 15ರಿಂದ ನವಂಬರ್ 14 ತನಕ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಇತ್ತು. ಅದರಲ್ಲಿ ಕೆಲವೊಬ್ಬರು ಹಾಕಿದ್ದಾರೆ, ಕೆಲವೊಬ್ಬರು ಇನ್ನೂ ಹಾಕಿಲ್ಲ. ಏನಕ್ಕಪ್ಪ ಹಾಕಿಲ್ಲ ಅಂದರೆ ಕೆಲವು ಯೂನಿವರ್ಸಿಟಿ ಕಡೆಯಿಂದ ಇನ್ನೂ ರಿಸಲ್ಟ್ ಅಂದರೆ ಫಲಿತಾಂಶ ಬಂದಿಲ್ಲ. ಆದ ಕಾರಣ ಕೆಲವು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ಮತ್ತೆ ಏನಾದರೂ ಬಿ ಎಡ್ ಅಪ್ಲಿಕೇಶನ್ನು ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಕೇಳ್ತಾಯಿದ್ರು. ಅದನ್ನು ಅವರು ಅಂದರೆ ಪ್ರಕ್ರಿಯೆ ನಡೀತಾ ಇದೆ, ಮಾಡಬೇಕಾ ಬೇಡ ಅಂತೇಳಿ. ಅದೇನಾದರೂ ಮಾಡಬೇಕಂತಿದ್ದನಿಗೆ ಮತ್ತೆ ಪುನಃ ಅಪ್ಲಿಕೇಶನ್ನು ಕರೀತಾರೆ. ಆಗ ಇನ್ನೂ ಯಾರು ಫಲಿತಾಂಶ ಬಂದಿಲ್ಲ ಅಥವಾ ಇನ್ನೂ ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ಅವರು ಅಪ್ಲೈ ಮಾಡ್ಕೊಳ್ಬೋದು. ಅದು ಇನ್ನೂ ಯಾವತ್ತಂತ ಡೇಟ್ ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡಿದರೆ ನಾನು ಯೂಟ್ಯೂಬಲ್ಲಿ ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವತ್ತು ಅಂತೇಳಿ. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು 390ಕ್ಕೂ ಹೆಚ್ಚು ಬಿ ಎಡ್ ಕಾಲೇಜುಗಳಿದ್ದಾವೆ. ಅದಕ್ಕೆ ನಿಮಗೆ ಹತ್ತಿರವಾದಂಥ ಅಥವಾ ನಿಮಗೆ ಇಷ್ಟಪಟ್ಟಂಥ ಕಾಲೇಜ್ ಸಿಗಬೇಕಂದ್ರೆ ನೀವು ಪ್ರಿಫರೆನ್ಸ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಿರ್ತೀರ. ಹಾಗೆ ನಿಮ್ಮ ಪರ್ಸೆಂಟೇಜ್ ಮುಖಾಂತರ ಅದು ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಈಗ ಡಾಕ್ಯುಮೆಂಟ್ಸನ್ನು ಯಾವ ಥರ ವೆರಿಫಿಕೇಷನ್ ಆಗುತ್ತೆ, ಯಾವ ಥರ ವೆರಿಫಿಕೇಷನ್ ಮಾಡ್ತಾರೆ, ಏನೇನು ಬೇಕೆಂಬುದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ವೀರೇಶಗೌಡ ಅಥವಾ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಕೆಳಗೆ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಹಾಗೂ ಇಲ್ಲಿ ಏನು ಡಾಕ್ಯುಮೆಂಟ್ಸ್ ಅಂದರೆ ಏನು ಬೇಕು ನಿಮಗೆ ರೆಕಾರ್ಡ್ಸ್ ಅಂತ ಹೇಳ್ತಾ ಹೋಗ್ತಿದ್ದೀನಿ. ಇಲ್ಲಿ ನೋಡಿ, ರೋಸ್ಟರ್ ಮತ್ತು ಮೆರಿಟ್ ಆಧಾರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮಾಡಿಕೊಂಡಿರುವ ಕಾಲೇಜುಗಳ ಅನುಸಾರವಾಗಿ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಕಾಲೇಜುಗಳನ್ನು ಹಂಚಿಕೆ ಮಾಡಿ ಪಟ್ಟಿ ಪ್ರಕಟಿಸಲಾಗುವುದು. ಅಂದರೆ ಇಲ್ಲಿ ಅವರು ರೋಸ್ಟರ್ ಅಥವಾ ಮೆರಿಟ್ ಆಧಾರದ ಮೇಲೆ ಅಂದರೆ ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಒಂದು ಲೀಸ್ಟ್ ಮಾಡಿಬಿಡ್ತಾರೆ. ಆ ಲೀಸ್ಟ್ ಅಂದರೆ ಕಾಲೇಜುಗಳ ಅನುಸಾರವಾಗಿ ವಿದ್ಯಾರ್ಥಿಗಳ ಪರ್ಸೆಂಟ್ ಇರುತ್ತಲ್ಲ ಅದ್ರ ಮುಖಾಂತರ ಯಾವ ಕಾಲೇಜಿಗೆ ಯಾವ ಮೆರಿಟ್ ಇದೆ, ಯಾವ ಕ್ಯಾಟಗರಿ ಇದೆ ಅಂತೇಳಿ ಅವ್ರು ಸೆಲೆಕ್ಟ್ ಮಾಡಿಬಿಡ್ತಾರೆ. ಅದಕ್ಕಿಂತ ಮುಂಚೆ ಒಂದೇನೆಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಅಂದರೆ ಡಯಟ್ ಇರ್ಬೋದು ಅಥವಾ CT ಇರ್ಬೋದು, ಅಲ್ಲಿ 21/11/2024 ಅಂದರೆ 21ನೇ ತಾರೀಕು ನವಂಬರ್ 2024ರಿಂದ ದಿನಾಂಕ 30/11/2024 ಅಂದರೆ ರಜಾ ದಿನಗಳನ್ನು ಹೊರತುಪಡಿಸಿ ನಡೆಯಲಿದೆ. ಅಂದರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಡೇಟ್ ಅಥವಾ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅಲ್ಲಿ ನಿಮ್ಮ ಪರಿಶೀಲನೆಗೆ ಹೋಗಬೇಕಾಗುತ್ತೆ. ಇಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದ ಅಭ್ಯರ್ಥಿಗಳನ್ನು ಗೈರು ಹಾಜರು ಎಂದು ಪರಿಗಣಿಸಿ ಮುಂದಿನ ಹಂತಕ್ಕೆ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಪರಿಗಣಿಸಲಾಗುವುದಿಲ್ಲ. ಅಂದರೆ ಇಲ್ಲಿ ಏನಂದರೆ ಈ 21 ತಾರೀಕಿದೆ ಅಂದ್ರೆ ನನಗೆ ಮೋಸ್ಟ್ಲಿ 19 ಅಥವಾ 20ನೇ ತಾರೀಕಿಗೆ ನಿಮ್ಮ ಮೆರಿಟ್ ಲೀಸ್ಟ್ ಅಂತ ಬಿಡ್ತಾ ಹೋಗ್ತಾರೆ ಮೊದಲೇ ರೌಂಡಿಂದು. ಆ ಲೀಸ್ಟಲ್ಲಿ ಯಾರ್ಯಾರ ಹೆಸರು ಬಂದಿರುತ್ತೋ ಅವರು ಮಾತ್ರ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಯಾರು ಹೋಗೋದಿಲ್ಲ, ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡೋದಿಲ್ಲ ಅವರು ಅವ್ರನ್ನ ಮುಂದಿನ ಹಂತಕ್ಕೆ ಅಂದರೆ ಕಾಲೇಜ್ ಸೆಲೆಕ್ಷನ್ ಲೀಸ್ಟಲ್ಲಿ ಅವ್ರನ್ನು ಕೈ ಬಿಡಲಾಗುತ್ತದೆ ಅಂತೇಳಿ ತಿಳಿಸ್ತಾ ಹೋಗ್ತಿದ್ದಾರೆ. ಇಲ್ಲಿ ನೀವು ಕಂಪಲ್ಸರಿ ಏನು ಡಾಕ್ಯುಮೆಂಟ್ಸನ್ನು ತಗೊಂಡೋಗ್ಬೇಕು, ಯಾವ ರೀತಿ ಡಾಕ್ಯುಮೆಂಟ್ಸ್ ಇರಬೇಕಂತೇಳಿ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತದೆ. ನೋಡಿ, ಅಭ್ಯರ್ಥಿಗಳು ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲೆಗಳು ಯಾವ ಇರಬೇಕಪ್ಪ ಅಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ದಾಖಲಾತಿ ಬಯಸುವ ಎಲ್ಲ ಅಭ್ಯರ್ಥಿಗಳು ಕೆಳಕಂಡ ಹಾಗೂ ಅಭ್ಯರ್ಥಿಗಳಿಗೆ ಅನ್ವಯಿಸುವ ಮೂಲ ದಾಖಲೆಗಳನ್ನು ಪರಿಶೀಲನೆಯ ಸಮಯದಲ್ಲಿ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಪರಿಶೀಲನೆಗಾಗಿ ಕಡ್ಡಾಯವಾಗಿ ಹಾಜರುಪಡಿಸುವುದು. ಅಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಈ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರಾಗಬೇಕಾಗುತ್ತದೆ. ಮೊದಲನೇದಾಗಿ ಏನು ಬೇಕಂದರೆ ನಿಮ್ಮ SLC ಅಂಕಪಟ್ಟಿ ಅಂದರೆ SLC ಅಂಕಪಟ್ಟಿ ಒಂದು ಬೇಕಾಗುತ್ತದೆ. ನಂತರ ದ್ವಿತೀಯ PUC ಅಂಕಪಟ್ಟಿ ಮತ್ತು ಇಲ್ಲಿ ಸೆಕೆಂಡ್ PUC ಅಂಕಪಟ್ಟಿನ ಕೇಳ್ತಾ ಹೋಗುತ್ತೆ. ನಂತರ ಪದವಿಯ ಅಂಕಪಟ್ಟಿ. ಇಲ್ಲಿ ಪುನರಾವರ್ತಿತ ಅಭ್ಯರ್ಥಿಗಳು ಪ್ರತಿ ವರ್ಷದ ಕ್ರೋಢೀಕೃತ ಅಂಕಪಟ್ಟಿಯನ್ನು ಅಥವಾ ಲಭ್ಯವಿಲ್ಲದಿದ್ದಲ್ಲಿ ಎಲ್ಲ ಪ್ರಯತ್ನಗಳ ಅಂಕಪಟ್ಟಿಗಳನ್ನು ಲಗತ್ತಿಸಬೇಕು ಅಂತ ಹೇಳ್ತಾರೆ. ಅಂದರೆ ಡಿಗ್ರಿಲಿ ಕೆಲವೊಬ್ಬರು ಬ್ಯಾಕ್ಲಾಗ್ ಆಗಿರ್ತವೆ, ಅಂದರೆ ಕೆಲವೊಬ್ಬರು ಸಬ್ಜೆಕ್ಟು ಫೇಲ್ ಆಗಿರ್ತಾರೆ, ಅಂಥವು ರಿಪೀಟ್ ಬರೀತಾರಲ್ಲ, ಅವೆಲ್ಲ ಪಾಸ್ ಆಗಿರ್ತಾರಲ್ಲ, ಆ ಪ್ರತಿಯೊಂದು ಎಷ್ಟು ಮಾರ್ಕ್ಸ್ ಕಾರ್ಡ್ ಇರ್ತವೋ ಅಷ್ಟು ಮಾರ್ಕ್ಸ್ ಕಾರ್ಡನ್ನು ಕೂಡ ಸಬ್ಮಿಟ್ ಮಾಡಬೇಕಾಗತ್ತಂತೆ. ಹಾಗೂ ಏನಾದ್ರು PG ಮಾಡಿದರೆ ಆ PG ಮಾರ್ಕ್ಸ್ ಕಾರ್ಡ್ ಕೂಡ ತಗೊಂಡೋಗ್ಬೇಕಾಗುತ್ತೆ. ನಂತರ ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸಲು ಕನಿಷ್ಠ 7 ವರ್ಷಗಳ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ 1ರಿಂದ 12ನೇ ತರಗತಿಯವರೆಗೆ ಅಥವಾ ಅರ್ಹತಾ ಪರೀಕ್ಷೆಯವರೆಗೆ ಅನುಬಂಧ ಹೊಂದರಂತೆ. ಅಂದರೆ ನೀವು ಕರ್ನಾಟಕದಲ್ಲಿ ವಾಸ ಮಾಡಿದರೆ ಅಥವಾ ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸಲು
ನೀವು ವ್ಯಾಸಂಗ ಪ್ರಮಾಣಪತ್ರ ನೀಡಬೇಕಾಗುತ್ತದೆ. ಅಂದರೆ ನೀವು 1ರಿಂದ 10ನೇ ತರಗತಿಯಲ್ಲಿ ಯಾವ ಸ್ಕೂಲಲ್ಲಿ ಓದಿರ್ತೀರೋ ಅಲ್ಲಿಗೆ ಹೋದರೆ ವ್ಯಾಸಂಗ ಪ್ರಮಾಣಪತ್ರ ಅಂತೇಳಿ ಒಂದು ಬರ್ಕೊಡ್ತಾರೆ. ಅದನ್ನ ಇಲ್ಲಿ ತಂದು ಸಬ್ಮಿಟ್ ಮಾಡಬೇಕಾಗ್ತದೆ. ನಂತರ ಕನ್ನಡ ಮಾಧ್ಯಮ ಮೀಸಲಾತಿ ಪರಿಗಣಿಸಲು 1ರಿಂದ 10ನೇ ತರಗತಿ ಅಂದರೆ ಇಲ್ಲಿ ಕನ್ನಡ ಮಾಧ್ಯಮ ಕೆಲವೊಬ್ಬರು 1ರಿಂದ 7ನೇ ತರಗತಿ ತನಕ ಕನ್ನಡ ಮಾಧ್ಯಮ ಓದಿರ್ತಾರೆ. ಇನ್ನು ಕೆಲವೊಬ್ಬರು ಈ ಮೊರಾರ್ಜಿ ಸ್ಕೂಲಲ್ಲಿ ಅಥವಾ ನವೋದಯದಲ್ಲಿ ಇಂಗ್ಲೀಷ್ ಮೀಡಿಯಮ್ ಓದಿರ್ತಾರೆ. ಅದೇನಾಗುತ್ತೆ ಅಂದರೆ ಇಲ್ಲಿ ಕನ್ನಡ ಮಾಧ್ಯಮ ಅಂದರೆ ಕನ್ನಡ ಮೀಡಿಯಂ ಅಭ್ಯರ್ಥಿ ಅವ್ರನ್ನ ಪರಿಗಣಿಸಲ್ಲ. ಇಲ್ಲಿ ಏನಂತ ಮೆನ್ಷನ್ ಮಾಡಿದರೆ ಕನ್ನಡ ಮಾಧ್ಯಮ ಮೀಸಲಾತಿಗೆ ಪರಿಗಣಿಸಲು 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ಪ್ರಮಾಣಪತ್ರಗಳು ಅಂತಂದರೆ ನೀವು ಕಂಪಲ್ಸರಿಗೆ 1ರಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು. ಇಲ್ಲಾಂದರೆ ಕನ್ನಡ ಮೀಡಿಯಮ್ಮು ನಿಮಗೆ ಅಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಎಂದು ಪರಿಗಣಿಸಲಾಗುವುದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಹಾಗೂ ಇಲ್ಲಿ ಆನ್ಲೈನ್ ಅರ್ಜಿಯ ಮುದ್ರಿತ ಪ್ರತಿ ಅಂದರೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಆ ಅಪ್ಲಿಕೇಶನ್ ಒಂದು ಜೆರಾಕ್ಸ್ ಸೆಟ್ ಬೇಕಾಗುತ್ತೆ. ನಂತರ ಶುಲ್ಕ ಪಾವತಿಸಿರುವ ಬ್ಯಾಂಕ್ ಚಲನ್ ಪ್ರತಿಯನ್ನು ಅಂದರೆ ನಿಮಗೆ ಕಾಲೇಜನ್ನು ಸೆಲೆಕ್ಟ್ ಆಗಿದ್ದಂದ್ರೆ ನನಗೆ ಅಕಸ್ಮಾತ್ ಆ ಕಾಲೇಜಿನಲ್ಲಿ ನೀವು ಚಲನನ್ನು ಪ್ರಿಂಟ್ ತಗೊಂಡು ಅದನ್ನ SBI ಬ್ಯಾಂಕಿನಲ್ಲಿ ಅಮೌಂಟ್ ಪೇ ಮಾಡಿ ತರಬೇಕಾಗುತ್ತೆ. ಅದೇ ರೀತಿ ಸೂಚನೆ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಗ್ರಾಮೀಣ ಮೀಸಲಾತಿ ಇಲ್ಲದಿರುವುದರಿಂದ ಗ್ರಾಮೀಣ ವ್ಯಾಸಂಗ ಪ್ರಮಾಣಪತ್ರಗಳನ್ನು ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಇಲ್ಲಿ ಕೆಲವೊಬ್ಬರು ಗ್ರಾಮೀಣ ಅಭ್ಯರ್ಥಿ ಅಂತ ಇರ್ತಾರಲ್ಲ, ಅವರು ಕೂಡ ಇಲ್ಲಿ ಏನಂದರೆ ಗ್ರಾಮೀಣ ಮೀಸಲಾತಿಯಲ್ಲಿ ಅವರು ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ ಅದನ್ನ ಸಬ್ಮಿಟ್ ಮಾಡೋದು ಕೂಡ ಬೇಕಾಗಿರಲ್ಲ ಅಂತ ತಿಳಿಸಿದ್ದಾರೆ. ನಿಮಗೆ ಮೊದಲನೇದಾಗಿ ಏನಂದರೆ SLC PUC ಮತ್ತು ಡಿಗ್ರಿ ಏನಾದರೂ PG ಮಾಡಿದರೆ PG ಹಾಗೂ ವ್ಯಾಸಂಗ ಪ್ರಮಾಣಪತ್ರಗಳು ಮತ್ತು ಕನ್ನಡ ಮಾಧ್ಯಮ ಪ್ರಮಾಣಪತ್ರಗಳು ಇರಬೇಕಾಗುತ್ತೆ. ಇವುಗಳ ಜೊತೆಗೆ ಪ್ರವರ್ಗ ಆಯ್ಕೆ ಬಯಸಿದಲ್ಲಿ ಅಂದರೆ ನೀವು ಏನಾದರೂ ಕ್ಯಾಟಗರಿ ವೈಸ್ ಅಂದರೆ ಕ್ಯಾಸ್ಟ್ ವೈಸ್ ಇರ್ಬೋದು, ಕ್ಯಾಟಗರಿ ವೈಸ್ ಏನಾದ್ರು ಅಪ್ಲೈ ಮಾಡಿದ್ರೆ ನನಗೆ SC ST OBC ಆ ಥರ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಕೂಡ ಅಪ್ಲೋಡ್ ಮಾಡಬೇಕು ಅಂದರೆ ತಗೊಂಡೋಗ್ಬೇಕಾಗ್ತದೆ. ಅದ್ರ ಜೊತೆಗೆ ಸಂಬಂಧಪಟ್ಟಂಥ ತಹಸೀಲ್ದಾರಿಂದ ಪಡೆದ ವಾಸ್ತವ ಪ್ರಮಾಣಪತ್ರ ನಿಮ್ಮ ನಾಡ ಕಚೇರಿಯಲ್ಲಿ ಕೊಟ್ಟಿರ್ತಾರಲ್ಲ ವಾಸ್ತಳ, ಅದನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ನಂತರ ಇಲ್ಲಿ ವಿಶೇಷ ಗುಂಪುಗಳಲ್ಲಿ ಆಯ್ಕೆ ಬಯಸಿದಲ್ಲಿ ಸಂಬಂಧಿತ ಪ್ರಮಾಣಪತ್ರಗಳನ್ನು ನಿಗದಿತ ನಮೂನೆಗಳಲ್ಲಿ ಸಲ್ಲಿಸುವುದು. ಅಂದರೆ ನೀವೇನಾದರೂ NCC ಅಥವಾ NSS ಏನಾದರೂ ಯಾವ ರೀತಿ ಒಂದು ಕೆಲವೊಂದು ವಿಶೇಷ ಗುಂಪುಗಳು ಇದ್ದಾವಲ್ಲ, ಅದ್ರ ಏನಾದರೂ ಪ್ರಮಾಣಪತ್ರ ಇದ್ದರೆ ನಿಮ್ಮಲ್ಲಿ ಅಥವಾ ಸ್ಪೋರ್ಟ್ಸ್ ಕೋಟ ಏನಾದರೂ ಇರ್ಬೋದಲ್ಲ, ಅಂಥ ಪ್ರಸಿದ್ಧಿ ಪತ್ರಗಳು ಏನಾದರೂ ಪ್ರಮಾಣಪತ್ರಗಳು ಇದ್ದರೆ ನನಗೆ ಅದನ್ನು ಕೂಡ ತಗೊಂಡೋಗ್ಬೇಕಾಗುತ್ತದೆ. ನಂತರ ನೇಮಕಾತಿ ಪ್ರಾಧಿಕಾರದಿಂದ ದೃಢೀಕೃತ ಸೇವಾ ಪ್ರಮಾಣಪತ್ರ ಮತ್ತು ವ್ಯಾಸಂಗ ಮಾಡಲು ಸರ್ಕಾರದಿಂದ ಪಡೆದ ಅನುಮತಿ ಪತ್ರ. ಅಂದರೆ ಇಲ್ಲಿ ಏನಂದರೆ ಸರ್ಕಾರಿ ಅಥವಾ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಪ್ರಸ್ತುತ ಸೇವೆಯಲ್ಲಿ ಇರ್ತಾರಲ್ಲ, ಅಂದರೆ ಈಗ ಗೌರ್ಮೆಂಟ್ ಟೀಚರ್ಸ್ ಆಗಿರ್ಬೋದು, ಅವರೇನಾದ್ರು ಒಂದು ಸೇವೆಯಲ್ಲಿ ಇರ್ತಾರೆ ಅಂದರೆ ಅವರು B.Ed ಮಾಡಬೇಕಾದ್ರೆ ಅವರಲ್ಲಿ ಒಂದು ಪರ್ಮಿಷನ್ ಲೆಟರ್ ಕೊಟ್ಟಿರ್ತಾರೆ. ಆ ಪ್ರಮಾಣಪತ್ರನ ಕೂಡ ಇಲ್ಲಿ ಅವರು ಆ ಸೇವೆಯಲ್ಲಿ ಇರತಕ್ಕಂಥವ್ರು ಮಾತ್ರ ಆ ಪ್ರಮಾಣಪತ್ರವನ್ನು ಕೂಡ ತಂದು ಒಪ್ಪಿಸ್ಬೇಕಾಗುತ್ತದೆ. ನಂತರ ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬಳ್ಳಾರಿ, ವಿಜಯನಗರ, ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮೀಸಲಾತಿ ಬಯಸಿದಲ್ಲಿ ಅಂದರೆ ನೀವೇನಾದರೂ 371J ಅಂದರೆ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿ ಆಗಿದ್ದರೆ ಅದನ್ನೇನಾದರೂ ನೀವು ಅಪ್ಲಿಕೇಶನ್ ಹಾಕಲು ಅಥವಾ ಬಯಸಿದ್ರೆ ನನಗೆ ಏನು ಮಾಡಬೇಕಾದ್ರೆ ಇಲ್ಲಿ ಆ ವಾಸ್ತಳದ ಅನುಬಂಧ A ಮತ್ತು ಅನುಬಂಧ B ಎರಡೂ ಬರ್ತವೆ. ಆ ಎರಡೂ ದಾಖಲೆಗಳನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ನಂತರ ಇತರೆ ಅವಶ್ಯಕ ದಾಖಲಾತಿಗಳು ಅಂದರೆ ಮೂಲ ದಾಖಲೆಗಳು, ಇನ್ನೂ ಬೇರೆ ಬೇರೆ ದಾಖಲಾತಿಗಳು ಅಥವಾ ಡಾಕ್ಯುಮೆಂಟ್ಸ್ ಯಾವ ಇರ್ತವೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನೀವು ಇಲ್ಲಿ ತಗೊಳ್ಬೇಕಾಗುತ್ತದೆ. ನಂತರ ಇಲ್ಲಿ ಏನು ಹೇಳಿದರೆ ಅಂದರೆ ಒಂದು ಸೂಚನೆ ನೀಡಿದರೆ ಅಭ್ಯರ್ಥಿಗಳು ದಾಖಲಾತಿ ಸಮಯದಲ್ಲಿ ಮೂಲ ದಾಖಲೆಗಳನ್ನು ಮೇಲಿನ ಕ್ರಮದಲ್ಲಿಯೇ ಜೋಡಿಸಿ ಈ ಅಧಿಸೂಚನೆಯಲ್ಲಿ ನೀಡಿರುವ ನಿಗದಿತ ಅನುಬಂಧದೊಡನೆ ಅನೆಕ್ಸಿರ್ ಆರ್ ಅಂದರೆ ಪರಿಶೀಲನೆಗೆ ಸಲ್ಲಿಸಬೇಕು. ಅವ್ರು ಹೇಳಿದ್ರಲ್ಲ, ಈ ಪ್ಯಾಟರ್ನ್ SLC PUC ಡಿಗ್ರಿ ಯಾವ ರೀತಿ ಪ್ಯಾಟರ್ನ್ ಇದು ಅದೇ ರೀತಿ ನಿಮ್ಮ ಡಾಕ್ಯುಮೆಂಟ್ಸ್ನ ಕೂಡ ನೀವು ಸೆಟ್ ಮಾಡಿಕೊಂಡು ಅವರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಮೂಲ ದಾಖಲೆಯನ್ನು ಕೇಳ್ತಾರಲ್ಲ ಅಲ್ಲಿ ಡೈರೆಕ್ಟಲ್ಲಿ ತಗೊಂಡೋಗ್ಬೇಕಾಗ್ತದೆ ಎಲ್ಲ ಸೆಟ್ ಮಾಡಿಕೊಂಡು. ನಂತರ ಅಭ್ಯರ್ಥಿಗಳು ಮೂಲ ದಾಖಲೆಗಳೊಂದಿಗೆ ಸ್ವಯಂ ದೃಢೀಕರಿಸಲಾದ ಎಲ್ಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಪರಿಶೀಲನೆಗೆ ಕಡ್ಡಾಯವಾಗಿ ಸಲ್ಲಿಸಬೇಕು. ಅಂದರೆ ಏನು ಕೇಳಿರಲಿ, ಅವೆಲ್ಲ ಮೊದಲು ಹೇಳ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು, ಒರಿಜಿನಲ್ ಇರಬೇಕು. ಅದ್ರ ಜೊತೆಗೆ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಸೆಟ್ ಜೆರಾಕ್ಸ್ ಇರಬೇಕು. ಅದರಲ್ಲಿ ನಿಮ್ಮ ಸ್ವಯಂ ದೃಢೀಕೃತ ಅಂದರೆ ನೀವೇ ನಿಮ್ಮ ಡಾಕ್ಯುಮೆಂಟ್ಸಿನ ಮೇಲೆ ಒಂದು ಸಿಗ್ನೇಚರ್ ಮಾಡಬೇಕಾಗ್ತದೆ. ಆ ಒಂದು ಸೆಟ್ ಜೆರಾಕ್ಸ್ ಇರುತ್ತಲ್ಲ, ಆ ಜೆರಾಕ್ಸ್ ಮೇಲೆ ನೀವು ಒಂದು ನಿಮ್ಮ ಸಿಗ್ನೇಚರ್ ಮಾಡಿ ಒಂದು ಸೆಟ್ ತಗೊಂಡೋಗ್ಬೇಕು. ನಂತರ ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಅಭ್ಯರ್ಥಿಯು ದಾಖಲಾತಿಗೆ ನಿಗದಿಪಡಿಸಿರುವ ಅರ್ಹತೆಯನ್ನು ಹೊಂದಿಲ್ಲವೆಂದು ಕಂಡು ಬಂದಲ್ಲಿ
ಅವರನ್ನು ಅನರ್ಹಗೊಳಿಸಲಾಗುವುದು ಅಥವಾ ಹಾಗೂ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಅಂದರೆ ಇಲ್ಲಿ ನೀವೇನಾದರೂ ಅಥವಾ ಫೇಕ್ ಡಾಕ್ಯುಮೆಂಟ್ಸ್ ಅಥವಾ ಫೇಕ್ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಾಗೆ ನೀವು ಆ ವಿಷಯ ಅಥವಾ ಕೋರ್ಸಿಗೆ ಏನಾದರೂ ಓದಿಲ್ಲ ಅಂತ ಏನಾದರೂ ತಿಳಿದು ಬಂದಲ್ಲಿ ಆ ಡಾಕ್ಯುಮೆಂಟ್ಸ್ ಅಥವಾ ರಾಂಗ್ ಇತ್ತಂದ್ರಲ್ಲಿ ನಿಮ್ಮನ್ನು ಏನು ಮಾಡ್ತಾರೆ ಅಂದರೆ ಅವರು ರಿಜೆಕ್ಟ್ ಮಾಡ್ಬೋದು. ನಂತರ ಇಲ್ಲಿ ಅಭ್ಯರ್ಥಿಗಳ ಮೂಲ ಅಂಕಪಟ್ಟಿ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ನೋಡಲ್ ಅಥವಾ ವ್ಯವಸ್ಥಾಪಕ ಕೇಂದ್ರ CTE ಅಥವಾ ಡಯಟ್ಗಳು ಆನ್ಲೈನಲ್ಲಿ ನಿಮ್ಮ ಮಾಹಿತಿಯನ್ನು ಹಿಂದೀಕರಿಸುವುದು. ಅಂದರೆ ಇಂಥ ವಿದ್ಯಾರ್ಥಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆಗಿದೆ ಅಂತೇಳಿ ಅವರು ಏನು ಮಾಡ್ತಾರೆ ಅಂದರೆ ನಿಮ್ಮ ಅಂಕಪಟ್ಟಿ ಎಲ್ಲ ದಾಖಲೆಗಳನ್ನು ಅವ್ರು ಏನು ಮಾಡ್ತಾರೆ ಹಿಂದೀಕರಿಸ್ತಾರೆ. ಅಂದರೆ ಅವರನ್ನು ಅಪ್ರೂವಲ್ ಕೊಡ್ತಾ ಹೋಗ್ತಾರೆ. ನಂತರ ನೋಡಲ್ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ನಡೆಸಿ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ ನಂತರ ಮೊದಲ ಸುತ್ತಿನ ಸೀಟ್ ಹಂಚಿಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಯಾವ ಹೇಳಿದೆ ನಾನು ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ಒರಿಜಿನಲ್ ಇರಬೇಕು. ಡಿಗ್ರಿ ಕಾನ್ವೊಕೇಶನ್ ಇರಲಿ, ಪಾಸಿಂಗ್ ಸರ್ಟಿಫಿಕೇಟ್ ಇರಲಿ, ಯಾವ ಡಾಕ್ಯುಮೆಂಟ್ಸ್ ಇದ್ದಾವೆ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಮತ್ತು ಕ್ಯಾಸ್ಟ್ ಇನ್ಕಮ್ ಇರ್ಬೋದು, HK ಇರ್ಬೋದು, ಕನ್ನಡ ಮಾಧ್ಯಮ ಹಾಗೂ ವ್ಯಾಸಂಗ ಪ್ರಮಾಣ ಪತ್ರ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಲ್ಲಿ ಒರಿಜಿನಲ್ ತಗೊಂಡೋಗ್ಬೇಕಾಗುತ್ತದೆ.